ನಾವು ಮೊದಲು ರವಿಚಂದ್ರನ್, ಅಂಬರೀಷ್, ರಾಜ್ಕುಮಾರ್ ಅಂತವ್ರನ್ನ ಇಷ್ಟಪಡ್ತಿದ್ದ. ಇವಾಗ ನಮ್ಮೂರ್ ಗಿಲ್ಲಿ ಅಂತ ನಾವು ಅವನ್ನ ಇಷ್ಟಪಡ್ತೀವಿ. ಅದೇ ಖುಷಿ ನಮ್ಗೆ. ಪ್ರತಿ ವರ್ಷ ನಡೆಸೋದಕ್ಕೂ ಈ ವರ್ಷ ನಡೆಸೋದಕ್ಕೂ ಏನ್ ಡಿಫ್ರೆನ್ಸ್? ಪ್ರತಿ ವರ್ಷ ನಡೆಸೋದಕ್ಕೂ ಈ ವರ್ಷ ನಡೆಸೋದಕ್ಕೂ ಅವ್ನು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಬಂದವನೆ, ಅದೇ ವಿಶೇಷ. ಹಂಗಾಗಿ ನಮ್ಮೂರಿಗೆ ನಾವು ಗೊತ್ತಿದ್ರು ನಂಟ್ರು, ಆದ್ರೆ ಎಷ್ಟು ನಂಟ್ರು ಗೊತ್ತಿರಲಿಲ್ಲ. ಅವ್ನು ಗೆದ್ದವನೆ ಅಂತ ಅಂದ್ಬಿಟ್ಟು ಅವನಿಂದ ನಮ್ಮ ಮನೆಗೆ ನಮ್ಮ ಕುಟುಂಬದವರೆಲ್ಲ ಬಂದವ್ರೆ. ಖುಷಿ ಆಗ್ತೈತೆ, ತುಂಬಾ ಖುಷಿ ಆಯ್ತೈತೆ. ಹಿಂಗೆ ನಮ್ಮ ಮೂರ್ ಮಕ್ಳು, ನಮ್ಮ ಮೂರ್ ಹೆಣ್ಮಕ್ಳೇ ಆಗಲಿ ಗಂಡ್ ಮಕ್ಳೇ ಆಗಲಿ ಅದೇ ರೀತಿ ಬೆಳಿಲಿ, ಇನ್ನೂ ಪ್ರೋತ್ಸಾಹ ಕೊಡ್ಲಿ, ಗಿಲ್ಲಿ ಗೆದ್ದು ಬರ್ಲಿ, ಇನ್ನೂ ಚೆನ್ನಾಗಿ ಇನ್ನೂ ಇರ್ಲಿ ಅವ್ನ ಲೈಫಲ್ಲಿ. ಇನ್ನೂ ಅದೇ ತರ ಹೆಣ್ಮಕ್ಳವ್ರೆ ಗಂಡ್ ಮಕ್ಳವ್ರೆ, ಇನ್ನೂ ಬೆಳವಣಿಗೆ ಬೆಳಿಲಿ, ನಮ್ದು ಅಪ್ಪುರ ಇನ್ನೂ ಬೆಳಿಲಿ. ಸೊ ಗಿಲ್ಲಿ ಅವ್ರಿಗೆ ಎಲ್ಲರೂ ಸಲ ಆಲ್ ದಿ ಬೆಸ್ಟ್ ಹೇಳೋಣ. ಆಲ್ ದಿ ಬೆಸ್ಟ್ ಗಿಲ್ಲಿ. ಅಂತೂ ಇಂತೂ ಬೆಳಕಾಯ್ತು, ಡಕ್ ಸೌಂಡ್ ಕಿವಿಗೆ ಬಿದ್ದಾಯ್ತು. ಇನ್ನೇನಿದ್ರು ಎದೊಳ್ಬೇಕು. ಕೊನೆಗೆ ಎದ್ದು ಆಯ್ತು. ಮರಿ ಕಡಿಯೋ ವಿಡಿಯೋ ಮಾಡೋಣ ಅಂತಿದ್ದೆ, ನಾನು ಎದೊಳಷ್ಟೊತ್ತಿಗೆ ಕೈ ಗುಡಿಸ್ಬಿಟ್ಟವ್ರೆ ನೋಡ್ರಿ. ಬೆಂಕಿನಾಗ ಅಲ್ಲೇ ತಲೆ ಸುಡಕ್ಕೆ ನಿಂತವನೆ. ಆ್ಯಕ್ಚುಲಿ ಕೆಲವೊಬ್ರಿಗೂ ಇಲ್ಲ ನನಗೂ ಏನೋ ಗೊತ್ತಿಲ್ಲ ಆಯ್ತಾ, ಸುಡ್ಬೇಕಾದ್ರೆ ಕಿವಿನ ಕಿತ್ಕೊಂಡು ತಿನ್ನಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ಸೊ ಆ್ಯಸ್ ಇಟ್ ಈಸ್ ಸುಟ್ಟಿದ ತಕ್ಷಣ ಕಿವಿನ ಸ್ವೈಂಗ್ ಟಬಕ್ ಅಂತ ಬಾಯಿಗೆ ಹಾಕೊಂಡ್ಬಿಟ್ವಿ. ಒಳ್ಳೆ ಟೇಸ್ಟ್. ಕಿವಿನ ಅದು ಇಲ್ಲ ಕಿವಿ ಕಾಲು ಎಲ್ಲಿರ್ತಾರೋ ಏನೋ. ಸೊ ಈ ಥರ ಮರಿ ಸುಲಿತಾ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಚರ್ಮನ ಬಿಸ್ನೆಸ್ ಮ್ಯಾನ್ಗಳು ಹಂಗೆ ಹುಡಿಕೊಂಡ್ಬಿಡ್ತಾರೆ. ಸಿ ಗೈಸ್ ನೋಡಿ, ಇದೆ ನಮ್ಮ ಗಿಲ್ಲಿಯವ್ರು ಹುಟ್ಟಿರೋ ದಡದಪುರ. ಇವತ್ತಿನ ದಿನ ಹಬ್ಬಕ್ಕೆ ನಮ್ಮ ಗಿಲ್ಲಿ ನಟ ಅವ್ರು ಬರ್ತಾ ಇದ್ದಾರೆ. ಸೊ ಬರಲೇಬೇಕು, ಅಟ್ಲೀಸ್ಟ್ ತನ್ನ ಊರ ಹಬ್ಬಕ್ಕಾದರೂ ಬಂದಿಲ್ಲ ಅಂದರೆ ಹೇಗೆ ಹೇಳಿ. ಅದಕ್ಕೋಸ್ಕರ ಅವ್ರನ್ನ ಕರೆಸ್ತಾ ಇದ್ದಾರೆ. ಆ್ಯಸ್ ಇಟ್ ಈಸ್ ಏನೇನು ಬೇಕೋ ಅದಕ್ಕೆ ಪ್ರಿಪ್ರೇಷನ್ ರೆಡಿ ಮಾಡ್ಕೊತಾ ಇದ್ರು. ಇಷ್ಟು ತುಂಬ ದೊಡ್ಡ ಜಾಗ ಇದೆ, ಈ ಜಾಗ ತುಂಬ ಜನ ತುಂಬ್ತಾರೆ. ಬಟ್ ಹೇಗೆ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಏನು ಗೊತ್ತಿಲ್ಲ ಇನ್ನು. ಸೊ ಯಾರ್ಯಾರು ಬರ್ತಾ ಇದ್ದಾರೆ ಏನು ವಿಷಯ ಅಂತ ನೈಟ್ ಗೊತ್ತಾಗ ಲೈಟಿಂಗ್ಸ್ ಎಲ್ಲ ಬರಬೇಕು. ಆರ್ಕೆಸ್ಟ್ರಾ ಅಂತ ಅಂದ್ಕೊಂಡಿದ್ದಾರೆ, ನೋಡೋಣ ಏನೇನು ಮಾಡ್ತಾರೆ, ಹೇಗಿರುತ್ತೆ ಅಂತ. ಆ್ಯಕ್ಚುಲಾಗಿ ನೈಟ್ ಅಂತೂ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅನಿಸುತ್ತೆ. ಏಕೆಂದರೆ ಇಲ್ಲಿ 1000 ಕುಳ ಇರೋವಂಥ ದೊಡ್ಡ ಊರಿದು. ಸೊ ಇಲ್ಲಿರೋ ಜನನೇ ತುಂಬ್ಕೊತಾರೆ, ಅದಲ್ಲದೆ ಔಟ್ಸೈಡಿಂದ ಎಷ್ಟು ಜನ ಬರ್ತಾರೆ ಅಕ್ಕಪಕ್ಕದ ಊರವರು ಅಂತ ಗೊತ್ತಿಲ್ಲ. ಆ್ಯಸ್ ಇಟ್ ಈಸ್ ನಾರ್ಮಲ್ಲಾಗಿ ಹಬ್ಬಕ್ಕೆ ನೆಂಟರುಗಳು ಬಂದೇ ಬರ್ತಾರೆ. ಬಟ್ ಇವಾಗ ಈ ವರ್ಷದ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಕೂಡ ಇದೇ ಊರಾಗಿರೋದ್ರಿಂದ ಸೊ ಅವ್ರನ್ನ ನೋಡೋದಕ್ಕೋಸ್ಕರ ನಮ್ಮ ಮಳವಳ್ಳಿ ಸರೌಂಡಿಂಗ್ ಅಕ್ಕಪಕ್ಕದ ಊರವ್ರು ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ, ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ, ನನಗೂ ಆ ಕುತೂಹಲ ಇದೆ, ನೋಡೋಣ ಅಂತೆ. ನೋಡಿ ಇದೆಲ್ಲ ಫುಲ್ ಕವರ್ ಆಗೋಗ್ತಾರೆ ಸಾಯಂಕಾಲ. ಏನು ಜಾಗ ಕಾಣಿಸ್ತಾ ಇದೆ ನೋಡ್ರಪ್ಪ, ಇದೆ ನಮ್ಮ ಕುರಿ ದೊಡ್ಡಿ. ಚೆನ್ನಾಗದೆ ಉಪ್ಪು ಬಗ್ಗೆ. ಇಲ್ಲಿರೋರೆಲ್ಲ ಲಿಸ್ಟಲ್ಲಿ ಕಾಯ್ಕೊ ಕೂತಿದ್ದೀವಿ, ನೀವು ಕೈ ಕೊಟ್ಟು ಬೇಡ ಅಂತಿಲ್ಲ. ಬಾಪು ಕೊಡ, ಮಾಡು, ಕಚ್ಚಿ ಮಾಡು, ಕಚ್ಚಿ ಮಾಡು. ಅಯ್ಯೋ ಅಯ್ಯೋ ಅಯ್ಯೋ, ಏಳು ಅಲ್ಗ ಎರಿಯಲ್ಲಕ್ಕನದು. ನೋಡಿ ನಮ್ಮ 3ನೇ ತಾತ ಇವರು. ಸೊ ಯಾವುದೇ ಯೋಗ ಮಾಡಿಲ್ಲ ಏನಿಲ್ಲ, ಆದರೂ ಕೈ ಕಾಲು ಯಾವ ರೇಂಜಿಗೆ ಬೆಂಡ್ ಮಾಡೋರು ಅಂತ ನೋಡ್ರಿ. ದೇವರಣೆಗೂ ಈ ರೇಂಜಿಗೆ ನಾವು ಕುತ್ಕೊಳ್ಳೋಕ್ಕೂ ಆಗಲ್ಲ ಅನಿಸುತ್ತೆ, ಹೊಟ್ಟೆ ಅಡ್ಡ ಬಂದುಬಿಡುತ್ತೆ. ಸೊ ವಿತೌಟ್ ಫ್ಯಾಟು ಪರ್ಸನ್ ಹೆಂಗೆ ಬಾಡಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ನೋಡಿ ಒಂದು ಕಡೆ ಒಂದಿರೋ ಕುಯ್ದಿರೋ ಮಟನ್ ಎಲ್ಲ ಗುಡ್ಡೆ ಹಾಕ್ತಾ ಇದ್ದಾರೆ, ಅಂದರೆ ನಮ್ಮ ಸೈಡು ಗುಡ್ಡೆ ಮಟನ್ ಮಾಡ್ತೀವಿ. ಇನ್ನೊಂದು ಕಡೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾರೆ ನೋಡಿ, ಶ್ವಾಸಕೋಶ ಹೆಂಗಿರುತ್ತೆ ನಮ್ಮ ಮೇಕೆ ಮರಿದು. ಸೊ ಅದನ್ನು ಊದರೆ ಎಷ್ಟು ದಪ್ಪ ಆಗ್ಬೋದು ಅಂತ ನೋಡಿದ್ದೀರಾ, ನೋಡ್ಕೊಳ್ಳಿ ಒಂದ್ಸರಿ. ಅಯ್ಯೋ ಆಮೇಲೆ ಬಡದ್ ಬೈಕ್ ಹಾಕೊಳ್ಳೋರು ಅಂತೀರಿ ಬಂದ ಮೇಲೆ. ಈ ಥರ ಗುಡ್ಡೆ ಮಟನ್ ಯಾವತ್ತಾರು ತಿಂದಿದ್ರಾ? ಲೈಕ್ ಗುಡ್ಡೆ ಮಟನ್ ಅಂತಂದರೆ 1 kg ಇನ್ಕ್ಲೂಡಿಂಗ್ ಎಲ್ಲ ಪಾರ್ಟ್ಸ್ಗಳಲ್ಲೂ ಚೂರು ಇರುತ್ತೆ. ಇದನ್ನೊಂದಿಬ್ಬರು ತೊಗೊಂಡ್ರು. ನಮ್ಮ ಫ್ಯಾಮಿಲೀಲಿ ಈಗ 4 ಜನನೂ ಶೇರ್ ಮಾಡಿಕೊಂಡ್ರು. ನೋಡಿ ಹೆಂಗಿದೆ ಅಂತ. ಸೊ ಆಲ್ಸೋ ಹಂಗೆ ಕಾಫಿ ಕುಡಿದ್ಬಿಟ್ಟು ನಾವು ಆಚೆ ತಿರ್ಗಾಡ್ಕೊಂಬರಕ್ಕೆ ಹೋದ್ವಿ. ನೋಡಿ ನಮ್ಮ ಹೋಟ್ಲು ಕಾಫಿ ಹೇಗಿದೆ ಅಂತ. ಗರಂ ಚಾಯ್. ಅಲ್ಲಿ ನಮ್ಮ ಅಣ್ಣ ನೋಡ್ರಪ್ಪ,
ಊರಲ್ಲಿ ನಡೀತಾರೋ ಹಬ್ಬ ಒಂದು ಕಡೆ, ಇನ್ನೊಂದು ಮೂಲೆಯಲ್ಲಿ ಅಂದರೆ ಊರು ಕಾರ್ನರಲ್ಲಿ ದನದ ಜಾತ್ರೆ ನಡೀತಾ ಇತ್ತು. ಸೊ ಇವೆಲ್ಲ ನಾಟಿ ದನಗಳು ಏನು ಹಳ್ಳಿಕಾರ ಅಂತ ನಮ್ಗೆ ಕರೀತಾರೆ. ಸೊ ಇವೆಲ್ಲ ದನದ ಜಾತ್ರೆ, ಯಾರು ಕೊಳ್ಳೋರು ಮಾರೋರು ಎಲ್ಲ ಬಂದಿದ್ರು. ಸೊ ಈ ಥರ ನಾಟಿ ಹಸುಗಳು ನಿಮಗೆ ಬೆಂಗಳೂರಲ್ಲಿ ಸಿಗಲ್ಲ. ಸಖತ್ತಾಗಿದೆ ನೋಡಿ ಜೋಡಿಗಳು ಎಲ್ಲ. ಬಿಸಿಲು ಅಂತೂ ಹೆವಿ ಹೊಡಿತಾ ಇತ್ತು. ಸೊ ಅಲ್ಲಿಂದ ನಮ್ಮ ಪಯಣ ಪಕ್ಕದಲ್ಲೇ ಇದ್ದಿದ್ದು ಕಬ್ನಾಲ್ ಕಡೆಗೆ. ನಿನಗೂ ಬೇಕವ? ಚೆನ್ನಾವ ಇಬ್ರು ಒಂದೇ ಕಲರ್ ಅಲ್ಲ, ಅದಕ್ಕೆ ಅಕ್ಕ ತಂಗಿ ಇರ್ತಾರ ಇದ್ರ. ಹಾಂ ನೀವು ದೊಡ್ಡವರಲ್ವ, ಅದಕ್ಕೆ ತಪ್ಪು ಕಾಣಿಸ್ತೀರ. ಗಿಲ್ಲಿ ಅನ್ನೋ ಹುಲಿ ಜೊತೆ ಸಿಂಹ ನೋಡಿದ್ದೀರಾ? ನೋಡ್ಕೊಳ್ಳಿ. ನೋಡಿ, ಇದೇ ಬಸವೇಶ್ವರನ ದೇವಸ್ಥಾನ. ಆ್ಯಕ್ಚುಲಾಗಿ ಬಂಡೂರು ನಿಯರ್ ಬರುತ್ತೆ, ಎಲ್ಲ ಕಡೆ ಮೆನ್ಷನ್ ಮಾಡ್ತಾ ಇರ್ತಾರೆ ಅನ್ಸುತ್ತೆ, ನಿಮ್ಗೆ ಗೊತ್ತಿರುತ್ತೆ ಗಿಲ್ಲಿಯವರು. ಸೊ ಅದೇ ಬಂಡೂರು ಬಸಪ್ಪನ ದೇವಸ್ಥಾನ. ಸೊ ಈ ಸರೌಂಡಿಂಗು ಎಲ್ಲ ಒಳ್ಳೆ ಮದುವೆ ಮಾಡ್ತಾರೆ ಅಕ್ಕಪಕ್ಕದೂರವರು, ಇನ್ಕ್ಲೂಡಿಂಗ್ ನಮ್ಮ ಫ್ಯಾಮಿಲಿನೂ ಎಷ್ಟೊಂದು ಜನರು ಮದುವೆ ಆಗಿದೆ. ಸೊ ಬಡವರ ಮದುವೆಗೆ ಇದು ಒಳ್ಳೆ ಸೂಕ್ತವಾದ ಜಾಗ, ಸೂಪರಾಗಿ ಮಾಡ್ಬೋದು. ಈ ಕಡೆ ಮಸಾಲೆ ರುಬ್ಬೋರು ರುಬ್ಕೊತಾ ಇದ್ದಾರೆ, ಬಾಡ್ ಬೇಯ ಕಡೆ ಬಾಡ್ ಬೇಯ್ತಾ ಇದೆ. ನಾವು ಒಂದು ಕಡೆ ಆಟ ಆಡ್ಕೊಂಡ್ಬಿಡೋಣ ಬನ್ನಿ. ಟೋಪಿ ಹಾಕ್ಬಿಟ್ಟಲ್ಲ, ಎಲ್ಲಕ್ಕೆ ಮುಂಚೆ ಟೋಪಿ ಹಾಕ್ಬಿಡಲ್ಲ ಆಯ್ತಾ? ಇದು ಅದ ಹೆಂಗ್ ಕಲ್ಸಿಯೋ ಕಾಣಲ್ಲ. ಹಿಂಗೆ ಚೆನ್ನಾಗಿಲ್ಲ ಕಣ. ಯಾಕೆ ಯಾಕಿದ್ದು ಯಾಕೆ ನನ್ ಮೇಲೆ ಹೊಡ್ಬಿಡ್ತೀನಿ ನಿಂಗೆ. ಒಂದಾದ್ರು ನನ್ಗೆ ಒಂದಾರು ಬಿದ್ದಿಲ್ಲವಾ? ಇದರಲ್ಲಿ 2ರಿಂದ ಸ್ಟಾರ್ಟ್, ಒಂದಿಲ್ಲ. ಈ ಸತಿ ನೀವೇನೋ ಸೆಟ್ ಮಾಡಿದ್ರೆ ಮಾತ್ರ ಏನು ಗ್ಯಾರಂಟಿ ಸೆಟ್ ಮಾಡಿದ್ರೆ ಅಲ್ಲ, ಅವ್ರು ಯಾಕೆ ಬಿಡ್ತಾರೆ. ಜಾಸ್ತಿ ಚಿಕ್ಕ ಮಗ ಅಂತ ಒಂದ ಸತಿ ಬಾಯ್ ಹೋಗ್ಬಿಟ್ಟಪ್ಪ. ವಿಡಿಯೋ ಬೇಡ, ಗುಬ್ಬಿ ಹತ್ರ ಹೊಡ್ಸ್ಕೊಂಡ್ಬಿಡ್ತೀನಿ ನಾನು. ವಿಡಿಯೋ ಬೇಡ, ನಾನು ಹೇಳಿದ್ದ ಇವ್ರಿಗೆ ತೋರ್ಸ ಅಷ್ಟೇ. ಈಸಿ ಹೇಳದ್ ಬೇಡ, ಬೇಡ. ಅಪ್ಪ ಎಷ್ಟು ಈಸಿ. ನೋಡಿ ನೋಡಿ ಬೆಂದೈತಾ ಇಲ್ವಾ ಅಂತ ಬಾ ಟೇಸ್ಟ್ ಮಾಡಿ. ಆಹಾ, ಒಂದು ಕಡೆ ಹೆಂಗಸ್ರು ಹಿಟ್ಟನ್ನು ಮುದ್ದೆ ಕಟ್ತಾವ್ರೆ, ಇನ್ನೊಂದು ಕಡೆ ಗಂಡಸ್ರು ಕಬಾಬ್ ಕರಿತಾವ್ರೆ. ಬೆಂಗಳೂರಲ್ಲಿ ಸೌದೆ ಒಲೆ ಊಟ, ಸೌದೆ ಒಲೆ ಬಿರಿಯಾನಿ, ಸೌದೆ ಒಲೆ ನಾನ್ ವೆಜ್ಜು ಅಂದ್ಬಿಟ್ಟು ಎಷ್ಟು ಫೇಮಸ್ಸು. ಊರಲ್ಲಿ ನೋಡಿ ಅದು ನ್ಯಾಚುರಲ್ಲು, ಎವ್ರಿ ಡೇ ತಿನ್ನೋದು. ಇನ್ನೆಷ್ಟು ಹೆಲ್ದಿ ಆಗಿರ್ಬೇಕೆಲ್ಲ. ಸೊ ಅಂತೂ ಇಂತೂ ಮಧ್ಯಾಹ್ನ ಆಗಿತ್ತು. ಸೊ ಈವ್ನಿಂಗಿಗೆ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಲು ಬಂದಿತ್ತು. ಇನ್ನೊಂದು ಕಡೆ ನಮ್ಮ ಮಾವವರು ಅದ್ರ ಅಧ್ಯಕ್ಷತೆ ತಗೊಂಡು ಪ್ರೋಗ್ರಾಮ್ಗೆ ರೆಡಿ ಮಾಡ್ತಾಯಿದ್ರು. ನಾವು ಗದ್ದೆ ತಿರುಗಾಡ್ಕೊಂಡು ಕಾಪಿ ಅಲ್ಲ ಎಳ್ಳೀರು ಕುಡ್ಕೊಂಬರೋಣ ಅಂತ ಹೋದ್ವಿ. ಮರ ನೋಡಿದ್ರೆ ಅಷ್ಟವೇ, ಎಳ್ಳೀರು ನೋಡಿದ್ರೆ ಇಷ್ಟವೇ. ಇರಲಿ ಅಂತ ನಮ್ಮ ಹುಡುಗನೂ ಬುಟ್ಟ 1 ಬಾಣನ, ಇರಲಿ ಅಂತ ಬುಟ್ಟ 2 ಬಾಣನ, ಇರಲಿ ಅಂತ ಬುಟ್ಟ 3 ಬಾಣನ. ಆ್ಯಕ್ಚುಲಿ ಆ ಮರದಲ್ಲಿ ಎಳ್ಳೀರು ಉಳಿಯಂತೆ, ನಮಗೆ ಬೇಡಪ್ಪ. ರಿಟರ್ನ್ ಬರೋ ಅಷ್ಟರಲ್ಲಿ ಪೊಲೀಸ್ ಗಾಡಿ, ಯಪ್ಪ ಆ್ಯಕ್ಚುಲಿ ನಿಜವಾಗ್ಲೂ ಶಾಕ್ ಆಗಿದ್ದು ಆಗಲೇ. ನಮ್ಮೂರಲ್ಲಿ ಪೊಲೀಸ್ ಗಾಡಿ, ಅದು ಈ ರೇಂಜ್ಗೆ ಬಸ್ ಗಟ್ಟಲೆ ಬತ್ತೈತೆ ಅಂತಂದರೆ ಗಲ್ಲಿಯಲ್ಲಿ ಗಿಲ್ಲಿ ಏನ್ರಿ? ಫ್ಯಾಮಿಲಿ ಫುಲ್ ಸೇರಿದ್ದು, ಫುಲ್ ದಿಲ್ ಖುಷಿ ಆಯ್ತು. ಗಿಲ್ಲಿ ಗಿಲ್ಲಿ ಎಲ್ಲೂ ಗಿಲ್ಲಿ. ಚೆನ್ನಾಗಿತ್ತು. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಮಾತಾಡ್ತಾ ಇದ್ದೀನಿ. ಸೊ ನಿನ್ನೆಯಿಂದ ಏನೇನಾಯ್ತು ಅನ್ನೋ ವಿಡಿಯೋ ನೀವು ನೋಡಿರ್ತೀರಾ. ಸೊ ಈಗ ಇಷ್ಟು ಜನ ಸೇರಿದ್ದೀವಿ ಕುಟುಂಬ, ಇವ್ರ ಅಭಿಪ್ರಾಯಗಳಿಗೆ ನಿನ್ನೆಯಿಂದ ಏನೇನು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಮಾತಾಡ್ತಾರೆ. ಮಾತಾಡಪ್ಪ ಶಿವ. ಸೊ ಈಗ ಶಿವ ಅವ್ರ ಕೇಳೋಣ. ಶಿವ ಅವರ ನಿನ್ನೆಯಿಂದ ಬಂದಿದ್ದೀರಾ. ಸೊ ನೆನ್ನೆ ಬಂದಾಗಲಿಂದ ಇವತ್ತಿನವರೆಗೂ ನಿಮ್ಮ ಫುಲ್ ಜೋಶ್ ಅಲ್ಲಿ ಇದೀವಿ ಗುರು. ಫುಲ್ ಜೋಶು. ಏನೇನು ಇಷ್ಟ ಆಯ್ತು, ಏನೇನು ಕಷ್ಟ ಆಯ್ತು? ಫುಲ್ ಇಷ್ಟ, ಊರೇ ಇಷ್ಟ. ಊರಲ್ಲಿ ಆಟ ಆಡೋದು ಇಷ್ಟ, ಫುಲ್ ಈ ತರ ಫ್ಯಾಮಿಲಿ ಸೇರೋದು ಇಷ್ಟ. ಓಕೆ ಮಾವ ಅಮ್ಮನ್ ಕರಿ, ನಮ್ಮ ಅಮ್ಮನ
ನಿನ್ನೆ ಮಾಡ್ತಾ ಪುನೀತ್ ಅವರೇ ನಿಮ್ಗೆ ಏನೇನು ಇಷ್ಟ ಆಯ್ತು ಎರಡೇ ಮಾತು ಸೂಪರ್ ಅಂತ. ಸೂಪರ್ ಸೂಪರ್ 100 ಡೇಸ್ ಪಿಕ್ಚರ್ ರಿವ್ಯೂ ತರಲ್ಲ ಅಂತ. ಓಕೆ, ಅಜ್ಜಿ ಕೈ ಮಾತಾಡ್ಸೋಣ ಬನ್ನಿ. ವರ್ಷದಲ್ಲಿ ಒಂದಿನ ಎಲ್ಲಾ ಮಕ್ಳು ಎಲ್ಲ ಮೊಮ್ಮಕ್ಳು ಬಂದಿದ್ದಾರೆ. ನಿನ್ಗೆ ಏನ್ ಅನ್ಸುತ್ತೆ ಒಂದು ಅಭಿಪ್ರಾಯ? ಮಾತಾಡು ಮಾತಾಡು. ಖುಷಿಯಾಗಿದ್ದೀನಿ ಅಂತ ಅಲ್ಲೂ ಅವ್ರಿಗೇನು ಆಗಿಲ್ವಂತೆ ಮಕ್ಕಳು ಮೊಮ್ಮಕ್ಕಳು ಬಂದಿರೋದಕ್ಕೆ ಖುಷಿ ಆಗೋದಂತ ಹೇಳ್ಬಿಡು ಸಾಕು. ನನ್ನ ಜೀವನ ಅಲ್ಲ ಅವ್ರಿಗೆಲ್ಲ ಅವ್ರು ಕೊಡು. ಅವ್ರ ಅಲ್ಲಿ ಮಾದರ್ಪುರದಿಂದ ಬಂದಿರೋರು ಅವ್ರ ಅಭಿಪ್ರಾಯ ಬರೋಣ ಬರೋಣ. ಸೊ ಈಗ ನಮ್ಮ ಪ್ರೀತಿಯ ತಂಗಿ ಸೊ ಮೆತ್ತಗೆ ಹೇಳ್ಬೇಕು ನಮ್ಮ ಅತ್ತಿಗೆಯಿಂದ ಸ್ಟಾರ್ಟ್ ಮಾಡೋಣ. 5 ವರ್ಷದ ನಂತರ ಊರಿಗೆ ಭೇಟಿ ಕೊಟ್ಟಿದ್ದಾರೆ. ಸೊ 5 ವರ್ಷದಿಂದ ಬಂದಿರಲಿಲ್ಲ. ಸೊ ಇವ್ರನ್ನೆಲ್ಲ ನೋಡಿ ನಿಮ್ಗೆ ಏನ್ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಯಾವ 5 ತರ? ವರ್ಷ ಇದೇ ಫಸ್ಟ್ ಟೈಮ್ ಬಂದಿರೋದು ದೊಡ್ಡಪುರಕ್ಕೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಬಂದಿಲ್ಲ ಅಂತ 5 ವರ್ಷದಿಂದ ನಂಗೆ ಸ್ವಲ್ಪ ಮಗುನ್ ನೋಡ್ಕೊಂತ ಇದ್ದೀನಿ. ಅದಕ್ಕೋಸ್ಕರ ನನಗೆ ಫ್ಯಾಮಿಲಿ ಕಮಿಟ್ಮೆಂಟ್ ಫ್ಯಾಮಿಲಿ ಇದೆಲ್ಲ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ತುಂಬಾ ಖುಷಿ ಆಯ್ತು ಬಂದಿದ್ದು. ದೇವಸ್ಥಾನಕ್ಕೆ ಆರತಿ ಕೊಟ್ವಿ. ಯಾರ್ಯಾರು ಬಂದಿದ್ದೀರಾ? ನಾವು ಏನೇನು? ಫ್ಯಾಮಿಲಿ ಅವರೆಲ್ಲ ಬಂದಿದೀವಿ ಈ ಸಲ. ಹೇಳಿ ಇವರು ನನ್ನ ಹಸ್ಬೆಂಡ್, ಇವರು ನಮ್ಮ ಅತ್ತೆ, ನನ್ನ ಮಗಳು ಮಲಗಿದ್ದಾಳೆ. ನಾವೆಲ್ಲರೂ ಬಂದಿದೀವಿ. ಇವ್ರು ನಮ್ಮ ಮೈದ. ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಅಪ್ಪ ಮಕ್ಕಳು ಯಾವಾಗ್ಲೂ ಮಲ್ಗೆ ಇರ್ತಾರ. ಅಲ್ಲಿ ಇಲ್ಲಿ ಇಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ಮಲಗಿದಾರಲ್ಲ, ಸೊ ಅವರು ನಮ್ ಕಡೆಯವರು, ನಮ್ಮ ಫ್ಯಾಮಿಲಿ ಅವರು. ಆಮೇಲೆ ಹಾಯ್ ಹೇಳ್ಬಿಡು. ಖುಷಿ ಆಯ್ತು. ಯೂಟ್ಯೂಬ್ ಚಾನೆಲ್ ಹಾಯ್ ಹೇಳ್ಬಿಡು. ಮಾಡ್ತಾವಳ ಇದೆಲ್ಲ ನಿಂತ್ಕೊಂತಾನೆ. ಕುತ್ಕೋ ಕುತ್ಕೋ. ನೀನ್ ಕರ್ರ ಕಾಣ್ತೈತಿ. ಯೂಟ್ಯೂಬ್ ಚಾನಲ್ ಐತೆ ಕಣ. ಮುಖ್ಯವಾಗಿ ಮಾತಾಡ್ಸ್ಬೇಕಾಗಿರೋದು ಇವ್ರನ್ನ, ಯಾಕೆಂದ್ರೆ ಇಷ್ಟು ಜನರು ಹೊಟ್ಟೆ ತುಂಬಿಸಿದ್ದಾರೆ. ಇಷ್ಟು ಜನಕ್ಕೆ ಅಡುಗೆ ಮಾಡಬೇಕು ಅಂದ್ರೆ ಸಾಮಾನ್ಯದ ಮಾತಲ್ಲ. ಸೊ ಇವ್ರ ಟಾರ್ಚ್ ಆನ್ ಮಾಡ್ಲಾ? ಬೆಳಗ್ಗೆ 1 ಹೊತ್ತಲ್ಲ 2 ಹೊತ್ತಲ್ಲ 3 ಹೊತ್ತು ನಾನ್ ವೆಜ್ ಹಾಕಿದ್ದಾರೆ. ಸೊ ಇವರ ನೇತೃತ್ವ ಅದಕ್ಕೊಂದು ನಾವು ಒಂದು ಜೈ ಅನ್ಬೇಕು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಮ್ಮ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅಲ್ಲೇ ಬಿಡು. ಸರಿ ನಮ್ಮ ವಿಡಿಯೋ ಬರ್ತಾರೆ ಇದೆಲ್ಲ ಮಾಡಿಕೋದೆ ನಮ್ಗೆ ಖುಷಿ. ಅದೇ ಹೇಳಿ ನಿಮ್ಮ ಹಬ್ಬದ ವಿಶೇಷ ಹೇಳಿ. ಗಿಲ್ಲಿ ಬರ್ತಾ ಇದ್ದಾನೆ, ಅದೇ ವಿಶೇಷ. ಏನೇನ್ ಮಾಡ್ತಾರೆ ಇವತ್ತು? ಇವತ್ತು ಆರ್ಕೆಸ್ಟ್ರಾ ನೆನ್ನೆಯಿಂದ ಏನೈತೆ ಎಲ್ಲ ಹೇಳ್ರಿ. ಮಾರಿಯಪ್ಪ ಆಯ್ತು, ಪಡ್ಲದಮ್ಮನ ಹಬ್ಬ ಆಯ್ತು, ಡೆಬಿಟ್ ಆತ ತಗೊಂಡಿದ್ವಿ, ಕೊಟ್ಟು ಸಿಡಿ ಹಬ್ಬ ಆಗಿತ್ತು. ಎಲ್ಲ ಹೋಗಿದ್ವಿ ಫ್ಯಾಮಿಲಿ, ಹೋಗಿ ಆರತಿ ಕೊಟ್ಬಿಟ್ಟು ಬಂದು ನಮ್ಮ ಮನೆಯಲ್ಲಿ ಎಲ್ಲ ಮಾಡಿ ಎಲ್ಲ ಸೇರಿ ಹಬ್ಬ ಮಾಡಿದೀವಿ. ಇದೇ ಅದ್ದೂರಿ ಹಬ್ಬ. ಯಾರು ನೆಕ್ಸ್ಟ್? ಖುಷಿ ಆಯ್ತು. ಸೊ ಎಲ್ಲರ ಕಡೆಯಿಂದ ಬಾಡ್ ಹಾಕಿರೋ ಹೊತ್ತಾಗೆ ಸೊ ಬೆಳಗ್ಗೆ ನಮ್ಗೆ ಬಿರಿಯಾನಿ ಹಾಕಿದ್ದು ಮಹಾತಾಯಿನ ಒಂದ್ಸಲಿ ಮಾತಾಡ್ತಾರೆ. ಇವ್ರೆ ಬರ್ತೀವಿ ಇರು. ಬಿರಿಯಾನಿ ಹೆಂಗ್ ಮಾಡಿದ್ರಿ? ಇಲ್ಲಿ ನಮ್ಮ ಅಕ್ಕನ ಮಕ್ಕಳು ಎಲ್ಲಾರು ಬಂದಿದ್ರು, ತಮ್ಮಂದಿರು ಎಲ್ಲಾರು ಹೊಟ್ಟೆ ಗುಡ್ಕೊಂಡು, ಅಕ್ಕ ತಂಗರು ಎಲ್ಲಾರು ಅಚ್ಚುಕಟ್ಟಾಗಿ ಹಬ್ಬ ಮಾಡ್ಕೊಂಡು ಖುಷಿಯಾಗಿ ಜಾಲಿಯಾಗಿ ಇದೀವಿ. ಜೈ ಮಾತಾ. ನೆಕ್ಸ್ಟ್ ಯಾರು? ಸೊ ಬಿರಿಯಾನಿ ತಿಂದಿದ್ದು ಅವ್ರ ಮನೇಲಿ ಆದ್ರು, ಅದಕ್ಕೆ ಕಾರಣ ಇವರು. ಸೊ ಎಲ್ಲರಿಗೂ ಕಾಲ್ ಮಾಡಿರೋದು ಇವರೇ. ಸೊ ಇವ್ರ ಅಭಿಪ್ರಾಯ ಮೇನ್ ಪಿಲ್ಲರ್. ಮೇಲ್ಗಡೆ ಗಂಗಾ ಟ್ಯಾಂಕ್ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಮುಖ್ಯ ಅಲ್ಲ, ಕೆಳಗಡೆ ಬೇಸ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು. ಸೊ ಮನೆ ಬೇಸ್ಮೆಂಟ್ ಇವ್ರನ್ನ ಕೇಳಿ ಹೇಳಿ. ಹೇಳಮ್ಮ. ಏನ್ ಹೇಳಿ
ನನ್ನ ಮೈದಿರು 5 ಜನ ವಾರ್ಗಿತ್ತಿರು 5 ಜನ ಮೊಮ್ಮಕ್ಕಳು ಎಲ್ಲ ಸೇರಿ ಇವತ್ತು ಹಬ್ಬ ಮಾಡಿ ಅಚ್ಚುಕಟ್ಟಾಗಿ ಖುಷಿಯಾಗಿದ್ದೀವಿ ಎಲ್ಲ ನಮ್ಮ ಮೊಮ್ಮಕ್ಕಳು ನಾವು ಎಲ್ಲ ಖುಷಿಯಾಗಿ ಹಬ್ಬ ಮಾಡಿ ಚೆನ್ನಾಗಿ ಗಿಲ್ಲಿ ನೋಡೋಕೆ ಬಂದೀವಿ. ಸೊ ಅಟ್ಲೀಸ್ಟ್ ಒಂದು ಹಬ್ಬ ಅನ್ನೋ ರೀಸನ್ ಇಂದನಾರು ಅಕ್ಕ ತಮ್ಮಂದಿರೆಲ್ಲ ಒಂದಾಯ್ತಾರೆ. ಸೊ ನಿಮ್ಮ ಅಕ್ಕನ ಮನೆಗೆ ಬಂದಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗಿದೆ? ಸೊ ಇಷ್ಟು ಜನ ಹೆಣ್ಮಕ್ಳ ಮಧ್ಯೆ 2 ಗಂಡೆತ್ತಿರೋ ದೊಡ್ಡ ಮಹತಾಗಿ. ಸೊ ಬೆಳಿಗ್ಗೆಯಿಂದ ಇಷ್ಟು ಜನಕ್ಕೆ ಊಟ ಹಾಕಿದ್ಯಾ? ಸೊ ಅಪ್ರೂಪ ವರ್ಷಕ್ಕೊಂದ್ಸರಿ ಹಬ್ಬ ಬಂದ್ ಮಾಡ್ಕೊಂಡು ಹೋಗ್ತೀರಾ? ಸೊ ನಿಮ್ಮ ವಿಶೇಷ ಹೆಂಗ್ ನಡ್ಸೋದ್ರಿ ನಿಮ್ಮ ಮನೇಲಿ? ನಾವು ಮಳವಳ್ಳಿ ಸಿಡಿ ಅಂತ ದೊಡ್ಡದಾಗಿ ಮಾಡ್ತಾರೆ. ಅದು ಒಂದು ವಾರ ಆದ್ಮೇಲೆ ಅಲ್ಲಿ ಸಿಡಿ ಹಬ್ಬ ಮಳವಳ್ಳಿಲಿ ಒಂದು ವಾರಕ್ಕೆ ಮುಂಚೆನೆ ಅದಾಗುತ್ತೆ. ಆಮೇಲೆ ನಮ್ಮೂರು ಸಿಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಸಿಡಿನ. ನಿಮ್ಮ ಮನೇಲಿ ಹೆಂಗ್ ಮಾಡಿದ್ರಿ? ನಮ್ಮ ಮನೇಲಿ ಚೆನ್ನಾಗಿ ಮಾಡ್ತಾ ಇದ್ವಿ. ನಮ್ಮ ತಾಯಿ ಮನೆ ಇದು ತುಂಬಾ ಚೆನ್ನಾಗಿ ಟೆಮಿಟ ಆರತಿ ಮಾಡ್ತೀವಿ. ಅಲ್ಲಿಗೆ ಪಟ್ಟಣದಮ್ಮ ಅಂತ ನಮ್ಮ ದೇವರು, ಊರ್ ಮಾರಮ್ಮನ ತರ ಅದು. ಅದಕ್ಕೆ ಹೋಗಿ ಪೂಜೆ ಮಾಡ್ಕೊ ಬರ್ತೀವಿ. ತುಂಬಾ ನಮ್ಮ ಅಕ್ಕ ತಂಗಿರು ಎಲ್ಲ ಸೇರ್ತೀವಿ. ತುಂಬಾ ಇಷ್ಟು ಜನ ಸೇರಿರೋದಕ್ಕೆ ಖುಷಿ ಆಗ್ತಾ ಇದೆಯಾ? ದೊಡ್ಡ ಕುಟುಂಬ ನಮ್ದು. ತೋರ್ಸ ಹಂಗೆ ಒಂದ್ಸರಿ. ದೊಡ್ಡ ಕುಟುಂಬ ನಮ್ದು. ಕಂಟಿನ್ಯೂ. ದೊಡ್ಡ ಕುಟುಂಬ ನಮ್ದು ಚೆನ್ನಾಗಿದೆ. ನಾವು ಬಂದಾಗ್ಲೆಲ್ಲ ತುಂಬಾ ಖುಷಿಯಾಗಿ ಹೋಗ್ತೀವಿ. 3 ದಿನ ಇರ್ತೀವಿ, ಖುಷಿಯಾಗಿ ಹೋಗ್ತೀವಿ. ನಾವು ಮಕ್ಕಳು ಎಲ್ಲಾರು ಬರ್ತೀವಿ. ವರ್ಷ ನಾವು ಮಿಸ್ಸೇ ಮಾಡಲ್ಲ. ಯಾವಾಗ್ಲೂ ನಾವು ಖುಷಿಯಾಗಿ ಹೋಯ್ತಾವಿ. ಈ ವರ್ಷ ಹಬ್ಬ ಮಾಡ್ತಾ ಇದೀವಲ್ಲ, ಎಲ್ರ ಮನೆಗೂ ಒಬ್ಬೊಬ್ರ ಮನೆಗೂ ನಾವು ಇಷ್ಟು ಜನ ಹೋಗ್ತಾ ಇದೀವಿ. ಸೊ ನಿಮ್ಮ ಮನೆಗೂ ಕರ್ಕೊಂಡೋಗಿ ಊಟ ಹಾಕಿದ್ರಲ್ಲ, ಸೊ ಈ ಹಬ್ಬದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಖುಷಿನ ಎಲ್ರು ಸೇರ್ತಾರ, ಅದ್ರ ಬಗ್ಗೆ 1-2 ಮಾಹಿತಿ. ಅಲ್ಲೇ ಹೆಂಗ್ ಮಾಡಿದ್ರಿ ನಿಮ್ಮ ಮನೇಲಿ ಹಬ್ಬ? ಹೆಂಗ್ ಮಾಡಿದ್ರಿ? ವರ್ಷ ಆದ್ರೆ ಇನ್ನು ಖುಷಿನೇ ಚೆನ್ನಾಗಿ. ಈ ವರ್ಷ ಗಿಲ್ಲಿಯಿಂದ ತುಂಬಾ ಖುಷಿ ಆಯ್ತು. ಅವನಿಂದನೇ ಖುಷಿ ಖುಷಿ ಆಯ್ತು. ಎಲ್ಲ ವರ್ಷ ಹಿಂಗ್ ಮಾಡಿದ್ರೆ ಚೆನ್ನಾಗಿ ಎಲ್ಲ ಅಕ್ಕ ತಂಗರು ಅಣ್ಣ ತಮ್ಮದಿರು ಎಲ್ಲ ಒಗ್ಗಟ್ಟಾಗೆ ಮಾಡ್ತೀವಿ. ಪ್ರತಿ ವರ್ಷ ನಾವು ಸಿಡಿ ಹಬ್ಬ ಮಾಡ್ತೀವಿ, ಜನ ಸೇರ್ತೀವಿ. ಊರಲ್ಲೆಲ್ಲ ಪ್ರತಿ ವರ್ಷ ಸೇರ್ತಾರೆ. ಆದ್ರೆ ಈ ವರ್ಷ ಒಂದು ಪಾಯಿಂಟ್ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ಗಿಲ್ಲಿ ನಟವ್ರು ನಮ್ಮ ಊರಿಗೆ ಬರ್ತಾರೆ. ಅದಕ್ಕೋಸ್ಕರ ಆಕ್ಚುಲ್ ಆಗಿ ಗಿಲ್ಲಿ ನಟ ಇದೇ ಊರು. ಸೊ ನೀವು ಇದೇ ಊರವರಾಗಿರೋದ್ರಿಂದ ನಿಮ್ಗೆ ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ? ಗಿಲ್ಲಿ ನಟವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅಷ್ಟು ಅಂತ ಹೇಳಕ್ ಆಗಲ್ಲ. ಅವರು ಅಪಾರವಾದ ಪ್ರೀತಿ ಮಾಡೋರೆ. ದೇಶದಲ್ಲಿ ಇಂತ ಇದು ಅವ್ರಿಗೆ ಯಾರಿಗೂ ಸಿಕ್ಕಿಲ್ಲ. ಆದ್ರೂ ಇವ್ನು ಸಿಕ್ಕೈತೆ. ಅದೃಷ್ಟ ಅವ್ನಿಗೆ ಯಾವ ಅದೃಷ್ಟನೂ ಇಲ್ಲ, ಆದ್ರೆ ಅವ್ನಿಗೆ ಈಗ ಸಿಕ್ಕೈತೆ. ಅಂತ ಅದೃಷ್ಟ ಇನ್ ಸಿಗಲ್ಲ ಯಾರಿಗೂ. ಅವರು ನಿಮ್ಮೂರವರಾಗಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ಅವರು ನಮ್ಮೂರವರಾಗಿರೋದಕ್ಕೆ ತುಂಬಾ ಖುಷಿ ಆಯ್ತದೆ. ನಾವು ಮೊದ್ಲು ರವಿಚಂದ್ರನ್, ಅಂಬರೀಷ್, ರಾಜ್ಕುಮಾರ್ ಅಂತವ್ರನ್ನ ಇಷ್ಟಪಡ್ತಿದ್ದ. ಇವಾಗ ನಮ್ಮೂರ್ ಗಿಲ್ಲಿ ಅಂತ ನಾವು ಅವನ್ನ ಇಷ್ಟಪಡ್ತೀವಿ. ಅದೇ ಖುಷಿ ನಮ್ಗೆ. ಪ್ರತಿ ವರ್ಷ ನಡ್ಸೋದಕ್ಕೂ ಈ ವರ್ಷ ನಡ್ಸೋದಕ್ಕೂ ಏನ್ ಡಿಫ್ರೆನ್ಸ್? ಪ್ರತಿ ವರ್ಷ ನಡ್ಸೋದಕ್ಕೂ ಈ ವರ್ಷ ನಡ್ಸೋದಕ್ಕೂ ಅವ್ನು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಬಂದವನೆ, ಅದೇ ವಿಶೇಷ. ಹಂಗಾಗಿ ನಮ್ಮೂರಿಗೆ ನಾವು ಗೊತ್ತಿರೋ ನೆಂಟರು ಅಂದ್ರೆ ಎಷ್ಟು ನೆಂಟರು ಗೊತ್ತಿರಲಿಲ್ಲ. ಅವ್ನು ಗೆದ್ದವನೆ ಅಂತಂದ್ಬಿಟ್ಟು ಅವನಿಂದ ನಮ್ಮ ಮನೆಗೆ ನಮ್ಮ ಕುಟುಂಬದವರೆಲ್ಲ ಬಂದವ್ರೆ. ಖುಷಿ ಆಗ್ತೈತೆ, ತುಂಬಾ ಖುಷಿ ಆಯ್ತೈತೆ. ಹಿಂಗೆ ನಮ್ಮೂರ್ ಮಕ್ಕಳು, ನಮ್ಮೂರ್ ಹೆಣ್ಮಕ್ಳೇ ಆಗಲಿ ಗಂಡ್ ಮಕ್ಳೇ ಆಗಲಿ ಅದೇ ರೀತಿ ಬೆಳಿಲಿ, ಇನ್ನೂ ಪ್ರೋತ್ಸಾಹ ಕೊಡ್ಲಿ, ಗಿಲ್ಲಿ ಗೆದ್ದು ಬರ್ಲಿ, ಇನ್ನೂ ಚೆನ್ನಾಗಿ ಇನ್ನೂ ಇರ್ಲಿ ಅವ್ನ ಲೈಫಲ್ಲಿ. ಇನ್ನೂ ಅದೇ ತರ ಹೆಣ್ಮಕ್ಳವ್ರೆ ಗಂಡ್ ಮಕ್ಳವ್ರೆ, ಇನ್ನೂ ಬೆಳವಣಿಗೆ ಬೆಳಿಲಿ. ನಮ್ದು ಅಪ್ಪುರ ಇನ್ನೂ ಬೆಳಿಲಿ. ಸೊ ಗಿಲ್ಲಿ ಅವ್ರಿಗೆಲ್ಲರೂ ಸಲ ಆಲ್ ದಿ ಬೆಸ್ಟ್ ಹೇಳೋಣ. ಆಲ್ ದಿ ಬೆಸ್ಟ್ ಗಿಲ್ಲಿ. ಆಲ್ ದಿ ಬೆಸ್ಟ್ ಗಿಲ್ಲಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಗಿಲ್ಲಿ. ಪ್ಲೀಸ್ ಸಪೋರ್ಟ್ ಔಟ್ಸ್ಟ್ಯಾಂಡಿಂಗ್ ಯೋಗಿ ಯೂಟ್ಯೂಬ್ ಚಾನಲ್. ಅಣ್ಣ ಇಲ್ಲೇ ಇರ್ತೀನಿ ಕರ್ಣ. ಇನ್ನೂ 2 ಅವರು ನಮ್ಮೂರು ಕರ್ಣ ಇದು. ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗುದಿಲ್ಲ ಅಣ್ಣ. ಇದೊಂಚೂರು ಕಾರ್ಯಕ್ರಮ ಮುಂದುವರಿ ಬ್ರದರ್. ದಯವಿಟ್ಟು ಕನ್ನಡ ಇರಬೇಕು. ಬನ್ನಿ